Hello, my dear students. Welcome to our Gugrifa English Educator. Today we are discussing about PUC first year midterm examination 2025. ಆತ್ಮೀಯ ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳೇ, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಮೇನ್ ಕ್ವೆಶ್ಚನ್ ನಂಬರ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ಸ್. ಏನು 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದಾವೆ, ಇವುಗಳಿಗೆ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಏನು ಕೇಳಿದ್ದಾನೆ, ಒನ್ಸ್ ಅಪಾನ್ ಅ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಡ್ಯಾಶ್ ಅಂತ ಕೊಟ್ಟವನೆ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಅ ಮ್ಯಾನ್ ಅನ್ನುವಂಥದ್ದು ಕರೆಕ್ಟ್ ಆಗ್ತದೆ. ಇನ್ನು ಸೆಕೆಂಡ್ ಒನ್, ಮ್ಯಾಚ್ ದ ಕಾಲಮ್ ಅ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಸ್ಕೂಲ್ ಬಾಯ್ ಅಂತ ಕೇಳಿದ್ದಾನೆ. ಸೊ ಸ್ಕೂಲ್ ಬಾಯ್ ಲೆಸನ್ ಒಳಗೆ ಕೆಲವೊಂದಿಷ್ಟು ಮ್ಯಾಚ್ ಮಾಡಲಿಕ್ಕೆ ಹೇಳಿದ್ದಾನೆ. ಇಲ್ಲಿ ಸ್ಪೀಕರ್ ಅಂತಂದರೆ ದ ಸ್ಕೂಲ್ ಬಾಯ್, ಬರ್ಡ್ ಅಂತಂದರೆ ಟ್ರ್ಯಾಪ್ಡ್ ಇನ್ ಅ ಕೇಸ್, ಟೀಚರ್ ಅಂತಂದರೆ ಕ್ರಿವೆಲ್ ಐ ಅ ಟರ್ನ್ ಅಂತನ್ನುವಂಥದ್ದು ಆನ್ಸರ್ ಆಗ್ತದೆ. ಸೊ ಅದೇ ರೀತಿಯಾಗಿ ಥರ್ಡ್ ಕ್ವಶನ್ ಬಂದುಬಿಟ್ಟು ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ಡ್ಯಾಶ್ ಅಂತ ಹೇಳ್ಕೊಟ್ಟು ಇನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತ ಕ್ವಶನ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ರೈಟ್ ಸೈಡ್ ಅನ್ನುವಂಥದ್ದು ಕರೆಕ್ಟ್ ಆಗ್ತದೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಫೋರ್ತ್ ಒನ್ ಇದೆಯಲ್ಲ, ದ ನೆರೇಟರ್ ಹ್ಯಾಡ್ ಡ್ಯಾಶ್ ಇನ್ ಹೀಸ್ ಕೋಟ್ ಪಾಕೆಟ್ ಹೀಸ್ ಲೈಫ್ ಸೇವಿಂಗ್ಸ್ ಆಟ್ ದ ಟೈಮ್ ವೆನ್ ಹಿ ಎಂಟರ್ಡ್ ದ ರೆಸ್ಟೋರೆಂಟ್ ಇನ್ ಓರ್ವ ಮನುಷ್ಯನ ಅಂತೇಳಿ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು 14 ರೂಪೀಸ್ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ. ಸೊ ಅದೇ ರೀತಿಯಾಗಿ ಫಿಫ್ತ್ ಒನ್ ಏನಾಗಿದೆ, ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಮನಿ ಮ್ಯಾಡ್ನೆಸ್, ಅಂದರೆ ಮನಿ ಮ್ಯಾಡ್ನೆಸ್ ಅನ್ನುವಂಥದ್ದು ಏನಿದೆಯಲ್ಲ ಅದರ ಕವಿಯ ಪ್ರಕಾರ ಹಿ ಈಸ್ ಸೊ ಟೆರಿಫೈಡ್ ಆಫ್ ಅಂತೇಳಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಅದೇ ರೀತಿಯಾಗಿ ಸಿಕ್ಸ್ತ್ ಒನ್ ನೋಡ್ಕೊತ ಬರೋಣ, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ಇನ್ ಬಾಬರ್ ಅಲಿ ಸ್ಕೂಲ್ ಅಂತ ಕೇಳಿದ್ದಾನೆ. ಬಾಬರ್ ಅಲಿ ಅವರ ಶಾಲೆ ಒಳಗೆ ಅತಿ ಹೆಚ್ಚಿನ ಎಜುಕೇಷನನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಯಾರಾಗಿದ್ದರು, ಅವರೊಂದಿಗೆ ಕೆಲಸ ನಿರ್ವಹಿಸುವಂಥ ವ್ಯಕ್ತಿ ಡೆಬಾರಿಟಾ ಭಟ್ಟಾಚಾರ್ಯ ಅನ್ನುವಂಥವ್ರಾಗಿದ್ದಾರಲ್ಲ. ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್, ಡೆಬಾರಿಟಾ. ದ ಸ್ಯಾಕ್ರೆಡ್ ಕಾವ್ ವುಡ್ ಸ್ಕ್ರ್ಯಾಪ್ ಅವರ್ ಬಾಡಿ ಆನ್ ಡ್ಯಾಶ್ ಅಂತ ಕೊಟ್ಟು ಇನ್ ದ ಪೊಯಮ್ ಇಫ್ ಐ ವಾಸ್ ಅ ಟ್ರೀ ಅಂತ ಕೇಳ್ತೇನೆ. ಸೊ ಹಾಗಾದರೆ ಈ ಪವಿತ್ರವಾಗಿರ್ತಕ್ಕಂಥ ಹಸು ಅದೇನು ಮಾಡ್ತಾಯಿತ್ತು, ನಾನೊಂದು ಮರವಾಗಿದ್ದರೆ ಅಂತ ಕೇಳಿದ್ರೆ ಟ್ರೀಸ್ ಬಾರ್ಕ್ ಅಂತೇಳಿ ಆನ್ಸರ್ ರೈಟ್ ಆನ್ಸರ್ ಆಗ್ತದೆ. ಸೊ ಅದೇ ರೀತಿಯಾಗಿ ಇದಕ್ಕೆ ಏಳ್ತ್ ಒನ್ ಕ್ವಶನ್ ಇದೆಯಲ್ಲ, ದ ಜಡ್ಜ್ಮೆಂಟ್ ವಾಸ್ ಗಿವನ್ ಇನ್ ಫೇವರ್ ಆಫ್ ಅಂತ ಹೇಳ್ಕೊಟ್ಟು ಡ್ಯಾಶ್ ಅಂತ ಕೊಟ್ಟಾನೆ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತೇಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ದ ಎಲಿಫೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಡ್ಯಾಶ್ ಹ್ಯಾಡ್ ಕರ್ಸ್ಡ್ ದ ಮೆಡಿಸಿನಲ್ ಕ್ರೀಪರ್ ಇನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತೇಳಿ ಕೇಳಿದಾನಲ್ಲ. ಇದಕ್ಕೆ ಅಕ್ರೋಶ್ ಅಂತಂದ್ರೆ ಏನು, ಶಾಪ ಹಾಕಿದ್ಯಾರು, ಅ ಸೇಜ್ ಒಬ್ಬ ಋಷಿ ಮುನಿ. ಇದಕ್ಕೆ ನೈನ್ತ್ ಒನ್ ಏನಿದೆಲ್ಲ ಕ್ವಶನ್, ಇದಕ್ಕೆ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್, ಅ ಸೇಜ್. ದ ಫೇರ್ ಕಾಂಪ್ಲೆಕ್ಸನ್ ಮ್ಯಾನ್ ಟುಕ್ ಔಟ್ ಫ್ರಮ್ ಹಿಸ್ ವೇರಿಯಸ್ ಪಾಕೆಟ್ ಅಬೌಟ್ ಡ್ಯಾಶ್ ಅಂತ ಕೊಟ್ಟವನೆ ಇನ್ನು ಓರ್ವ ಮನುಷ್ಯನ ಅಂತ. ಓರ್ವ ಮನುಷ್ಯನ ಅನ್ನುವಂಥ ಒಂದು ಲೆಸನ್ ಒಳಗೆ ಅವನು ಕಳ್ಳತನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ವ್ಯಾಲೆಟ್ಗಳನ್ನು ತೆಗೆದಿದ್ದ ತನ್ನ ಪಾಕೆಟಿಂದ ಅಂತ ಕೇಳಿದೆ ನಾನು. ಸೊ ಹಾಗಾದರೆ 5 ವ್ಯಾಲೆಟ್ಸ್ ಇಸ್ ಅ ರೈಟ್ ಆನ್ಸರ್, ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಸೊ ಅದೇ ರೀತಿಯಾಗಿ 11th ಒನ್ ಕ್ವಶನ್ ಇದೆಯಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಕೇಳಿದ್ದಾನೆ. ಆರ್ಟಿಕಲ್ಸ್ ಮೇಲೆ ಕೇಳಿರ್ತಕ್ಕಂಥದ್ದು ತುಂಬ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರಗಳು ಬಂದುಬಿಟ್ಟು ದ ನೆರೇಟರ್ಸ್ ಸ್ಟೇಡ್ ಇನ್ ದ ಸಿಟಿ ಇನ್ ಅಂತೇಳಿ ಕೇಳಿದಾನೆ. ಅ ಸ್ಮಾಲ್ ಡಿಂಗಿ ರೂಮ್ ಅಂತೇಳಿ ಆನ್ಸರ್ ಆಗುತ್ತೆ. ಇಲ್ಲಿ ಅ ಸ್ಮಾಲ್ ಅನ್ನುವಂಥದ್ದು ಫಿಲ್ ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದುವರೆದು ಬೈ ಟ್ರೆಡಿಷನ್ ಅಂತ ಕೇಳಿದ್ದಾನೆ. ಟ್ರೆಡಿಷನ್ ಡ್ಯಾಶ್ ಅಂತ ಕೊಟ್ಟು ಪೀಪಲ್ ದೇರ್ ಅಂತೇಳಿದೆ. ಸೊ ಹಾಗಾಗಿ ಇಲ್ಲಿ ಪೀಪಲ್ ಅನ್ನೋದಕ್ಕಿಂತ ಮುಂಚೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನುವಂಥದ್ದನ್ನು ಫಿಲ್ ಮಾಡಬೇಕು. ದ ಪೀಪಲ್ ದೇರ್ ವರ್ ಪ್ರೊಫೆಷ್ನಲ್ ಸೋಲ್ಜರ್ಸ್ ಅಂತೇಳಿ ಆನ್ಸರ್ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ 12th ಒನ್ ಕ್ವಶನ್ ಇದೆಯಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರೆಕೆಟ್ ಅಂತೇಳಿದೆ. ಬಾಬರ್ ಲೈವ್ಸ್ ವಿತ್ ಹೀಸ್ 3 ಸಿಬ್ಲಿಂಗ್ಸ್ ಆ್ಯಂಡ್ ಹೀಸ್ ಪೇರೆಂಟ್ಸ್ ಅಂತೇಳಿ ಬರೆದಬೇಕು. ಅದಾದ ನಂತರ ನೆಕ್ಸ್ಟ್ ಏನಾಗಬೇಕು ಅಂತಂದರೆ ಇನ್ ಅ ಥ್ಯಾಚ್ಡ್ ಹೌಸ್ ವಿಚ್ ಈಸ್ ದ ಸೈಜ್ ಆಫ್ ಆ್ಯನ್ ಎವರೇಜ್ ಸಿಟಿ ಕಿಚನ್ ಅಂತೇಳಿ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ 13th ಒನ್, ಮ್ಯಾಚ್ ದಿ ಫಾಲೋವಿಂಗ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅಂತಂದರೆ ಎ ಕಾಲಮ್ ಒಳಗೆ ಎಕ್ಸ್ಪ್ರೆಷನ್ಸ್ಗಳು ಕೊಟ್ಟಿದ್ದಾನೆ, ಬಿ ಕಾಲಮ್ ಒಳಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಫಸ್ಟ್ ಒನ್ ಇಲ್ಲಿ ಎಕ್ಸ್ಪ್ರೆಷನ್ಸ್ ಏನು ಕೊಟ್ಟಿದ್ದಾನೆ ನೋಡಿ, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತೇಳಿದೆಯಲ್ಲ,
ಇದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಆನ್ಸರ್ ಆಗುತ್ತೆ. ವಾಟ್ ಯು ಸೇ ಮೇ ಬಿ ರೈಟ್ ವರ್ಟ್ ಅಂತ ಹೇಳಿದೆಯಲ್ಲ, ಇದು ಡಿಸ್ಅಗ್ರಿ ಆಗುತ್ತೆ. ಸೊ ಹಲೋ ಗುಡ್ ಮಾರ್ನಿಂಗ್ ಅನ್ನುವಂಥದ್ದು ಗ್ರೀಟಿಂಗ್ ಆಗುತ್ತೆ. ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್ ಅಂತ ಹೇಳಿದೆಯಲ್ಲ, ಇದು ರಿಕ್ವೆಸ್ಟಿಂಗ್ ಆಗುತ್ತೆ. ಯು ಲುಕ್ ಸ್ಟನ್ನಿಂಗ್ ಇನ್ ದಿಸ್ ನ್ಯೂ ಕ್ಲಾತ್ಸ್ ಅಂತ ಹೇಳಿದೆಯಲ್ಲ, ಇದು ಕಾಂಪ್ಲಿಮೆಂಟಿಂಗ್ ಆಗ್ತಾ ಹೋಗ್ತದೆ. ಇನ್ನು ಪಾರ್ಟ್ ಎ ಮುಗಿತಾ ಬಂತು. ಹಾಗಾದರೆ ಪಾರ್ಟ್ ಬಿನ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಒನ್, ಅದರೊಳಗೆ ಮೇನ್ ಕ್ವಶನ್ ನಂಬರ್ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಇನ್ 1 or 2 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾನೆ. ಹಾಗಾದರೆ ಇವು ಈ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ಯಾವ ರೀತಿ ಬರೀಬೇಕು ಅಂದರೆ ಡೈರೆಕ್ಟ್ ಆನ್ಸರ್ ಆಗಿರಬೇಕು. ಹಾಗಾದರೆ 14th ಒನ್ ಕ್ವಶನ್ಸ್ ಏನಾಗಿದೆ ನೋಡ್ರಿ. ನೇಮ್ ಎನಿ 2 ಥಿಂಗ್ಸ್ ದ್ಯಾಟ್ ಕೀಪ್ ಕಂಪ್ನಿ ಅಂತೇಳಾಗಿದೆ. ಅದು ಸ್ವೀಟ್ ಕಂಪ್ನಿ ಅಂತೇಳಿ ಆಗಬೇಕಾಗಿತ್ತು. ಸ್ವೀಟ್ ಕಂಪ್ನಿ ವಿತ್ ದ ಬಾಯ್ ಇನ್ ಅ ಸಮ್ಮರ್ ಮಾರ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತೇಳಿ ಕೇಳಿದಾನೆ. ಹಾಗಾದರೆ ಆ ಸ್ಕೂಲ್ ಬಾಯ್ಗೆ ಸ್ವೀಟ್ ಕಂಪ್ನಿ ಆಗಿರ್ತಕ್ಕಂಥದ್ದು ಸಮ್ಮರ್ ಕಾಲದೊಳಗೆ ಯಾವುದಾಗಿತ್ತು ಅಂತ ಕೇಳಿದಾನೆ. ದ ಸ್ಕೈಲಾರ್ಕ್ ಆ್ಯಂಡ್ ಹಾನ್ಸ್ಮೆನ್ ಹಾರ್ನ್ ಅನ್ನುವಂಥವು ಏನಿತ್ತಲ್ಲ, ಅವೆರಡು ಪಾಯಿಂಟ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ 15th ಕ್ವಶನ್ ಇದೆ ನೋಡ್ರಿ. ರೈಟ್ ದ ನೇಮ್ಸ್ ಆಫ್ 2 ಡಿಸೀಸ್ ದ್ಯಾಟ್ ಕೃಷ್ಣ ಸಫರ್ಡ್ ಫ್ರಮ್ ಇನ್ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಅನ್ನುವಂತಹ ಲೆಸನ್ ಒಳಗೆ ಈ ಪ್ರಶ್ನೆಯನ್ನು ಕೇಳಿದಾನೆ. ಅಂದ್ರೆ ಕೃಷ್ಣ ಅನ್ನುವಂಥವನು ಸಫರ್ ಆಗ್ತಾ ಇದ್ದ ಡಿಸೀಸ್ಗಳನ್ನು ಮೆನ್ಷನ್ ಮಾಡಿ ಅಂತೇಳಿ ಸೊ ಅವ್ರು ಕೇಳಿದ್ದಾರೆ. ಸೊ ಹಾಗಾದರೆ ಕ್ರಾನಿಕ್ ಡೆಸೆಂಟ್ರಿ ಆ್ಯಂಡ್ ಫೈಲ್ಸ್ ಅನ್ನುವಂತಹ 2 ಡಿಸೀಸಿಂದ ಆತ ಸಫರ್ ಆಗ್ತಾ ಇದ್ದ, ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹೂ ಸೇವ್ಡ್ ದ ನೆರೇಟರ್ ಬೈ ಫೇಯಿಂಗ್ ದ ಬಿಲ್, ಹೌ ಮಚ್ ಡಿಡ್ ಹಿ ಫೇ ಇನ್ ಓರ್ವ ಮನುಷ್ಯನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಸೊ ಅಲ್ಲಿ ನೆರೇಟರ್ ಅಂದರೆ ಪೋಯೆಟ್, ಆ ಕವಿಗಳಿಗೆ ಯಾರು ಸೇವ್ ಮಾಡ್ತಾರೆ. ಹಾಗಾದರೆ ಅಲ್ಲಿ ಬಿಲ್ ಪೇ ಮಾಡಿದವರು ಯಾರು ಅಂತೇಳಿ, ಎಷ್ಟು ಬಿಲ್ ಪೇ ಮಾಡಿದ್ರು ಅಂತೇಳ್ಬಿಟ್ಟು ಕೇಳಿದ್ದಾನೆ ಅವನು. ಶೋ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರಾಗಿದ್ದರು ಅಂತಂದರೆ ಆ್ಯನ್ ಓಲ್ಡ್ ಮ್ಯಾನ್ ವಿತ್ ಅ ಟರ್ಬನ್. ಸೊ ಒಂದು ಪೇಟವನ್ನು ಸುತ್ತಿರ್ತಕ್ಕಂಥ ಒಬ್ಬ ಹಳೆಯ ಮನುಷ್ಯ ಏನು ಮಾಡಿರ್ತಾನೆ, ಅವರಿಗೆ ಸೇವ್ ಮಾಡಿರ್ತಾನೆ. ಹಾಗಾದರೆ ಅವರು ಹೌ ಮಚ್ ಡಿಡ್ ಹಿ ಪೇ ಅಂತೇಳಿ ಕೇಳಿದಾರಲ್ಲ, ಎಷ್ಟು ಪೇ ಮಾಡಿದ್ದಾರೆ ಅಂತಂದರೆ 11 ಅನ್ನಾಸ್ ಅನ್ನೋವಂಥದ್ದು ನೀವು ಕರೆಕ್ಟಾಗಿ ಅದನ್ನು ಸೂಟ್ ಆಗುವಂತಹ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಎಷ್ಟು ಅವನು ಪೇ ಮಾಡಿದ್ದ 11 ಅನ್ನಾಸ್. ಮೆನ್ಷನ್ ಎನಿ 2 ಥಿಂಗ್ಸ್ ದ್ಯಾಟ್ ಶುಡ್ ಬಿ ಮೇಡ್ ಫ್ರೀ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್ ಅಂತೇಳಿದೆ. ಆ ಮನಿ ಮ್ಯಾಡ್ನೆಸ್ ಅನ್ನುವಂತಹ ಆ ಪೊಯಮ್ ಒಳಗಡೆ ಏನೆಲ್ಲ ಫ್ರೀಯಾಗಿ ಸಿಗಬೇಕು ಮನುಷ್ಯನಿಗೆ, ಹಣ ಒಂದೇ ಮುಖ್ಯ ಅಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಅಂತಂದರೆ ಬ್ರೆಡ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ, ವಿತ್ ಶೆಲ್ಟರ್ ಶುಡ್ ಬಿ ಫ್ರೀ ಅಂತೇಳಿ ಹೇಳಿದಾನಲ್ಲ, ಅದರೊಳಗೆ ಒಂದು 2 ಪಾಯಿಂಟ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತದೆ. ಸೊ ಹಾಗಾದರೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಲೆಂದಿ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದೊಳಗೆ ಅದಕ್ಕೆ ಆನ್ಸರ್ಗಳನ್ನು ಮಾಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ಇಲ್ಲಿ 30 ಕ್ವಶನ್ ಇದೆಯಲ್ಲ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಇಲ್ಲಿ 9 ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗಿದ್ದಾನೆ. ಏನಾಗಿರ್ತವೆ ಅಂತಂದರೆ ಅದು ಅನ್ಸಿನ್ ಪ್ಯಾಸೇಜ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಮುದ್ದು ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಅನ್ಸಿನ್ ಪ್ಯಾಸೇಜ್ಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲ ಪ್ರಶ್ನೆ ಬಂದುಬಿಟ್ಟು ಫಸ್ಟ್ ಕ್ವಶನ್ ಏನಾಗಿದೆ, ವೇರ್ ವಾಸ್ ಅರುಣಿಮಾ ಸಿನ್ಹಾ ಬಾರ್ನ್ ಅಂತೇಳಿ ಕೇಳಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಅರುಣಿಮಾ ಸಿನ್ಹಾ ವಾಸ್ ಬಾರ್ನ್ ಇನ್ ಅಂಬೇಡ್ಕರ್ ನಗರ್, ಉತ್ತರ ಪ್ರದೇಶ ಅಂತೇಳಿ ಬರೆದುಬಿಟ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ನೇಮ್ ದ ಟ್ರೈನ್ ಅರುಣಿಮಾ ಬೋರ್ಡೆಡ್ ಅಂತೇಳಿ ಕೇಳಿದ್ದಾನೆ. ಸೊ ಅರುಣಿಮಾ ಬೋರ್ಡೆಡ್ ದ ಪದ್ಮಾವತಿ ಎಕ್ಸ್ಪ್ರೆಸ್ ಅಂತೇಳಿ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗುತ್ತದೆ. ಹೌ ಮಚ್ ಕಂಪೆನ್ಸೇಷನ್ ವಾಸ್ ಗಿವನ್ ಬೈ ಇಂಡಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅಂತೇಳಿ ಕೇಳಿದ್ದಾನೆ. ಸೊ ಇನ್ಸಿಯಲಿ ಅರುಣಿಮಾ ರಿಸೀವ್ಡ್ ಅ ಕಂಪೆನ್ಸೇಷನ್ ಸೊ ಆಫ್ 25,000 ಫ್ರಮ್ ದ ಇಂಡಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅಂತೇಳಿ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತಾ ಹೋಗ್ತದೆ. ಇನ್ನು ಹೂ ಇನ್ಸ್ಪೈರ್ಡ್ ಅರುಣಿಮಾ ಅಂತೇಳಿ ಕೇಳಿದ್ದಾನೆ. ಅರುಣಿಮಾ ವಾಸ್ ಇನ್ಸ್ಪೈರ್ಡ್ ಬೈ ದ ಕ್ರಿಕೆಟರ್ ಯುವರಾಜ್ ಸಿಂಗ್ ಹೂ ಹ್ಯಾಡ್ ಸಕ್ಸಸ್ಫುಲ್ ಬ್ಯಾಟಲ್ ಕ್ಯಾನ್ಸರ್ ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಬರಿತಾ ಹೋಗಬೇಕಾಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಹೋಮ್ ಡಿಡ್ ಸಿ ಕಾಂಟ್ಯಾಕ್ಟ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅವರು. ಏನಂತ ಇದೆ, ಹೋಮ್ ಡಿಡ್ ಸಿ ಕಾಂಟ್ಯಾಕ್ಟ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಅಂತ. ಇಟ್ ಮೆನ್ಷನ್ DMTSA ಆ್ಯಂಡ್ ಬಚೇಂದ್ರಿ ಫಾಲ್ ಆ್ಯಸ್ ಪಾರ್ಟ್ ಆಫ್ ಅವರ್ ಟೀಮ್ ಅನ್ನುವಂಥದ್ದನ್ನು ಆನ್ಸರ್ ಬರಿತಾ ಹೋಗಬೇಕಾಗ್ತದೆ. ಇನ್ನು ನೆಕ್ಸ್ಟ್ ವೆನ್ ಡಿಡ್ ದೇ ರೀಚ್ ದ ಸಮ್ಮಿಟ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದ್ದಾನೆ. ರೀಚ್ಡ್ ದ ಸಮ್ಮಿಟ್ ಆಫ್ ಎವರೆಸ್ಟ್ ಆ್ಯಟ್ 10:52 AM ಆನ್ 21st May 2013 ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌ ಮೆನಿ ಡೇಸ್ ಡಿಡ್ ದೇ ಟೇಕ್ ಟು ರೀಚ್ ದ ಸಮ್ಮಿಟ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದಾನಲ್ಲ. ಸೊ ಅದಕ್ಕೆ 52 ಡೇಸ್ ಅಂತೇಳಿ ಕರೆಕ್ಟಾಗಿ ಆನ್ಸರ್ ಬರೆದ್ರೆ ಸೊ ಕರೆಕ್ಟ್ ಆಗ್ತಾ ಹೋಗ್ತದೆ. ಸೊ ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವೇರ್ ವಾಸ್ ದ ಫಂಕ್ಷನ್ ಆರ್ಗನೈಸ್ಡ್ ಟು ಹಾನರ್ ಹರ್ ಅಂತೇಳಿ ಕೇಳಿದಾರಲ್ಲ. ಸೊ ಇದು ಎಲ್ಲಿ ನಡೆದಿತ್ತು ಅಂತಂದರೆ ಫಂಕ್ಷನ್ ಆರ್ಗನೈಸ್ಡ್ ಆ್ಯಟ್
ಫೈ ಕಾಳಿದಾಸ್ ಮರ್ಗ್ ರೆಸಿಡೆನ್ಸ್ ಇನ್ ಲಕ್ನೋ ಅಂತ ಹೇಳಿದೆಯಲ್ಲ, ಅಷ್ಟು ಆನ್ಸರ್ ಬರೆದ್ರೆ ಕರೆಕ್ಟ್ ಆಗ್ತಾ ಹೋಗ್ತದೆ. ಇನ್ನು ಲಾಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಡಿಡ್ ಸಿ ವಾಂಟ್ ಟು ಡೂ ಫಾರ್ ದ ಪುವರ್ ಆ್ಯಂಡ್ ಡಿಸೇಬಲ್ಡ್ ಅಂತ ಕೇಳಿದನಲ್ಲ. ಸಿ ವಾಂಟೆಡ್ ಟು ಓಪನ್ ಅ ಫ್ರೀ ಸ್ಪೋರ್ಟ್ಸ್ ಅಕಾಡೆಮಿ ಫಾರ್ ದ ಪುವರ್ ಆ್ಯಂಡ್ ಡಿಸೇಬಲ್ಡ್ ಪರ್ಸನ್ಸ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತದೆ. ಇನ್ನು ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಪಾರ್ಟ್ ಡಿಯನ್ನು ನೋಡ್ಕೊತ ಹೋಗೋಣ. ಇದನ್ನು ಗ್ರಾಮರ್ ರಿಲೇಟೆಡ್ ಆಗಿರತಕ್ಕಂತಹ ಪ್ರಶ್ನೆಗಳಾಗಿರೋದ್ರಿಂದ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಹೋಗಿದ್ದಾನೆ. ಬನ್ನಿ ಹಾಗಾದ್ರೆ 31 ಕ್ವಶನ್ ಏನಾಗಿದೆ ಅಂತ ಹೇಳ್ಬಿಟ್ಟು, ಇದೇನಾಗಿರುತ್ತೆ ಅಂದರೆ ಚೂಸ್ ದ ಕರೆಕ್ಟ್ ಫ್ರಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಅಂತ ಕೇಳಿದ್ದಾನೆ. ವರ್ಬ್ ಅಗ್ರಿಮೆಂಟಿಗೆ ರಿಲೇಟೆಡ್ ಆಗಿರತಕ್ಕಂತಹ ಪ್ರಶ್ನೆ ಕ್ವಶನ್ ಇದಾಗಿದ್ದು, ಇದಕ್ಕೆ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ದ ಸ್ಟೂಡೆಂಟ್ಸ್ ಅಂತೇಳಿದೆ. ಇನ್ ಬ್ರೆಕೆಟಲ್ಲಿರುವಂತಹ ವರ್ಬಲ್ಲಿ ಯಾವ ತೊಗೋಬೇಕು ಅಂತಂದ್ರೆ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬನ್ನು ಫಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಈಚ್ ಸ್ಟೂಡೆಂಟ್ ಅಂತೇಳಿದೆಯಲ್ಲ, ಈಚ್ ಸ್ಟೂಡೆಂಟ್ ಅನ್ನುವಂಥದ್ದು ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾಸ್ ಅನ್ನುವಂಥದ್ದನ್ನು ಫಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ದ ಟೀಚರ್ ಅನ್ನುವಂಥದ್ದು ಕೂಡ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಸೊ ಈಸ್ ಅನ್ನುವಂಥದ್ದನ್ನು ನಾವು ಫಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಸಮ್ ಸ್ಟೂಡೆಂಟ್ಸ್ ಅಂತೇಳಿದೆಯಲ್ಲ, ಇದು ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನುವಂಥದ್ದು ಇಲ್ಲಿ ಫಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೊಂದು ವರ್ಬ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಆಗಿದ್ದು, ಇದು 4 ಮಾರ್ಕ್ಸ್ಗೆ ಇರತಕ್ಕಂಥದ್ದು. ಇದು ಏನಾದರೂ ನಿಮಗೆ ವರ್ಬ್ ಅಗ್ರಿಯಲ್ಲಿ ಬರಲಿಲ್ಲ ಅಂತಂದರೆ ಇಲ್ಲಿ ಇನ್ನೊಂದು ಚಾಯ್ಸಿಂಗ್ಗಳು ಕೊಟ್ಟಿದ್ದಾನೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾನೆ. ಸೊ ಇದನ್ನಾರ ಬರಿಬೋದೊಂದು, ವರ್ಬ್ ಅಗ್ರಿಯರ ಬರಿಬೋದೊಂದು. ಹಾಗಾದರೆ ಟೇಬಲ್ ಫಾರ್ಮ್ ಆಫ್ ದಿ ವರ್ಬ್ ಅಂತಂದರೆ ಟೆನ್ಸ್ ಫಾರ್ಮನ್ನು ನಾವು ಮೇನ್ ವರ್ಬಿಗೆ ಕನ್ವರ್ಟ್ ಮಾಡಿ ಬರಿತಾ ಹೋಗಬೇಕಾಗುತ್ತೆ. ವಿ ಅಂತ ಕೊಟ್ಟವನೇ ಡ್ಯಾಶ್ ಅಂತ ಕೊಟ್ಟು ಇನ್ನು ಬ್ರೆಕೆಟ್ ಒಳಗೆ ಸೆಂಡ್ ಅಂತ ಕೊಟ್ಟನಲ್ಲ, ಅದು ಸೆಂಟ್ ಅಂತ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ ಹಿ ಅಂತ ಕೊಟ್ಟು ಪ್ರಿಂಗ್ ಅಂತ ಹೇಳಿದಲ್ಲ, ಅದು ಬ್ರಾಡ್ ಅಂತ ಆಗಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮಾರ ಅಂತ ಕೊಟ್ಟು ಇನ್ ಬ್ರೆಕೆಟ್ ಒಳಗೆ ಓಪನ್ ಅಂತ ಇದೆಯಲ್ಲ, ಓಪನ್ಡ್ ಅಂತ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಮುಂದುವರೆದು ಆ್ಯಂಡ್ ಅಂತ ಕೊಟ್ಟು ಡ್ಯಾಶ್ ಅಂತ ಕೊಟ್ಟನಲ್ಲ, ಅದು ಸೋಲ್ಡ್ ಅಂತ ಆಗಿದೆ ಮುದ್ದು ವಿದ್ಯಾರ್ಥಿಗಳು, ಅದು ಸ್ಕಾಲ್ಡ್ ಆಗಬೇಕಾಗಿತ್ತು. ಸ್ಕಾಲ್ಡೆಡ್ ಸಣ್ಣ ಅಂತೇಳಿ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತದೆ. ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫ್ರಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿರ್ತಾನೆ. ರೀಅರೇಂಜ್ ಮಾಡಿದಾಗ ಐ ಡು ನಾಟ್ ಈಟ್ ಐಸ್ ಕ್ರೀಮ್ ಇನ್ ವಿಂಟರ್ ಅಂತ ಬರೆದ್ರೆ ಅದು ಕರೆಕ್ಟಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ಇದು ನಮಗೆ ಬರಲಿಲ್ಲ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಚಾಯ್ಸಿಂಗ್ ಕೊಟ್ಟಿರ್ತಾನೆ ನಿಮಗೆ. ಇದಕ್ಕೇನಂತ ಆನ್ಸರ್ ಆಗ್ತದೆ, ವೈ ಡಿಡ್ ದ ಬ್ಯಾಟ್ಸ್ಮನ್ ಕಲೆಕ್ಟ್ ದ ಬಾಲ್ ಫ್ರಮ್ ದ ಫೀಲ್ಡ್ ಅನ್ನುವಂಥದ್ದೇ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ರೀಅರೇಂಜ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಹಾಗಾದರೆ 33 ಕ್ವಶನ್ ಇದಕ್ಕೆ ಏನಂತ ಕೇಳಿರ್ತಾನೆ ನೋಡ್ರಿ, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ರೈಟ್ ದಮ್ ಅಂತ ಕೇಳಿರ್ತಾನೆ. ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತಂದ್ರೆ ಏನು, ಇದರೊಳಗೆ ಏನೋ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಕೊಟ್ಟಿರ್ತಾನೆ, ಅವುಗಳನ್ನು ರೈಟಾಗಿ ನೀವು ಬರಿಬೇಕಾಗುತ್ತೆ. ಸೊ ಒನ್ ಆಫ್ ದ ಬಾಯ್ ವಾಸ್ 12 ಇಯರ್ ಓಲ್ಡ್ ಅಂತ ಕೊಟ್ಟವನೆ. ಇದರೊಳಗೆ ಏನು ಮಿಸ್ಟೇಕ್ ಇದೆ ಸರ್ಚ್ ಮಾಡಿ ನೋಡೋಣ. ಒನ್ ಆಫ್ ದ ಬಾಯ್ಸ್ ಆಗಬೇಕಾಗಿತ್ತು. ಎಸ್, ಅದು ಬಾಯ್ ಅನ್ನುವಂಥ ಸಿಂಗುಲರ್ ಆಗಿದೆಯಲ್ಲ, ಅದು ಪ್ಲೂರಲ್ ಆಗಬೇಕಾಗಿತ್ತು. ಒನ್ ಆಫ್ ದ ಬಾಯ್ಸ್ ವಾಸ್ 12 ಇಯರ್ ಓಲ್ಡ್ ಅಂತ ಬರೆದ್ರೆ ಮುಗಿದೋಗ್ಬಿಡುತ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ರೀಅರೇಂಜ್ ದ ಸ್ಟೇಟ್ಮೆಂಟ್ಗೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಯು ಮಸ್ಟ್ ರೀಡ್ ದ ಬುಕ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತದೆ. ಇಲ್ಲಿ ನೆಕ್ಸ್ಟ್ ಥರ್ಡ್ ಒಂದು ಕ್ವಶನ್ ಇದೆಯಲ್ಲ, ವೆನ್ ಡಿಡ್ ಯು ಕೇಮ್ ಅಂತೇಳಿದೆ. ಯಾವಾಗಲೂ WH ವರ್ಡಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಅಂತ ಬಂದಿದೆ ಅಂತಂದ್ರೆ ಮೇನ್ ವರ್ಬ್ V1ಗೆ ಕನ್ವರ್ಟ್ ಆಗಬೇಕು. ಕೇಮ್ ಇದ್ದಿದ್ದು ಏನಾಗ್ತದೆ, ಕಮ್ ಅಂತ ಆಗಬೇಕಾಗಿತ್ತು. ವೆನ್ ಡಿಡ್ ಯು ಕಮ್ ಕ್ವಶನ್ ಮಾರ್ಕ್ ಅಂತ ಆಗಿದ್ದರೆ ಅದು ಕರೆಕ್ಟ್ ಆಗ್ತಾ ಹೋಗ್ತದೆ. ಸೊ ಅದೇ ರೀತಿಯಾಗಿ 4th ಒನ್ ಏನಾಗಿದೆ ಇದ್ರಾಗ, ಸೊ ಆ್ಯನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಕೊಟ್ಟವನೆ. ಆ್ಯನಿಮಲ್ಸ್ ಆರ್ ಅವರ್ ಕರೆಕ್ಟ್ ಇದೆ, ಮೋಸ್ಟ್ ಬೆಸ್ಟ್ ಅಂತ ಆಗಂಗಿಲ್ಲ. ಯಾಕಂದರೆ ಗುಡ್, ಬೆಟರ್, ಬೆಸ್ಟ್ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇದು ಸೂಪರ್ಲೇಟಿವ್ ಡಿಗ್ರೀಸ್ ವರ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೇನು ಬಳಸಬೇಕಾಗತ್ತೆ, ಆ್ಯನಿಮಲ್ಸ್ ಆರ್ ಅವರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತೇಳಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಇದ್ರೊಳಗೆ ಇವು 4ಕ್ಕೂ ಆನ್ಸರ್ಗಳು ಬರಲಿಲ್ಲ ಅಂತ ಅಂದ್ಕೊಳ್ಳೋಣ. ಇನ್ನು ಆಪ್ಷನ್ಸ್, ಇನ್ನು ಚಾಯ್ಸಿಂಗ್ಗಳು ಕೊಟ್ಟಿರ್ತಾನೆ. ಬಿಯಲ್ಲಿ ಏನಂತ ಕೊಟ್ಟ ನೋಡ್ರಿ, ವಿರಾಜ್ ಆಲ್ವೇಸ್ ಪ್ಲೇಡ್ ದ ಕ್ರಿಕೆಟ್ ಅಂತ ಕೊಟ್ಟಾನೆ. ಇದನ್ನು ಡೂ ಫಾರ್ಮ್ ಕ್ವಶನ್ ಮಾಡು ಅಂತ ಹೇಳಿದ್ದಾನೆ. ಡೂ ಫಾರ್ಮ್ ಕ್ವಶನ್ ಮಾಡಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಡೂ ಫಾರ್ಮನ್ನು ಫಸ್ಟಿಗೆ ಬಳಸ್ಕೊಳ್ತೀವಿ. ಇದು ಫ್ಲೇಡ್ ಅಂತೇಳಿ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಡಿಡ್ ಅಂತ ಡೂ ಫಾರ್ಮನ್ನು ತೊಗೋಬೇಕಾಗತ್ತೆ. ಡಿಡ್ ವಿರಾಜ್ ಆಲ್ವೇಸ್ ಪ್ಲೇ ದ ಕ್ರಿಕೆಟ್ ಅಂತೇಳಿ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ರೆ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಡೂ ಫಾರ್ಮ್ ಕ್ವಶನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ.
ಅದೇ ರೀತಿಯಾಗಿ ಸೆಕೆಂಡ್ ಒಂದು ಕ್ವಶನ್ ನೋಡಿ, ದ ಎಲಿಫೆಂಟ್ ಪುಷ್ಡ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್ ಸ್ಲೋಲಿ ಅಂತೇಳಿದೆ. ಇನ್ಸೈಡ್ ದ ಹಟ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ, ಇದಕ್ಕೆ WH ಕ್ವಶನ್ಸನ್ನು ಫ್ರೇಮ್ ಮಾಡಂತ ಹೇಳಿದ್ದಾನೆ. ಸೊ ಇನ್ಸೈಡ್ ದ ಹಟ್ ಅನ್ನುವಂಥದ್ದು ಒಂದು ಪ್ಲೇಸ್ ಆಗಿರೋದ್ರಿಂದ ಫೇರ್ ಅಂತ ತೊಗೋಬೇಕು. ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವ್ದು ತೊಗೋಬೇಕಂದ್ರೆ ಪುಷ್ಡ್ ಅಂತೇಳಿ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗುತ್ತೆ. ಸೊ ವೇರ್ ಡಿಡ್ ದ ಎಲಿಫೆಂಟ್ ಪುಷ್ ಹಿಸ್ ಟ್ರಂಕ್ ಸ್ಲೋಲಿ ಅಂತ ಹೇಳಕ್ಕೆ ಕ್ವಶನ್ ಮಾರ್ಕ್ ಬರೆದ್ರೆ ಇದು WH ಕ್ವಶನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಇದ್ರೊಳಗೆ ಥರ್ಡ್ ಒಂದು ಕ್ವಶನ್ ಹೇಗೆ ಕೇಳಿದೆ ನೋಡ್ರಿ, ಹಿ ಈಸ್ ಲೇಟ್ ಟುಡೇ ಅಂತ ಹೇಳಿದೆ. ಸೊ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಲಿಂಕಿಂಗ್ ಹೆಲ್ಪಿಂಗ್ ವರ್ಬ್ ಇದೆ ಅಂತಂದಾಗ ಅದು ಪಾಸಿಟಿವ್ ಆಗಿದೆ. ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ತೊಗೊಂಡ್ರೆ ಏನಾಗುತ್ತೆ, ಇಸಂಟ್ ಹಿ ಕ್ವಶನ್ ಮಾರ್ಕ್ ಅಂತ ಆಗ್ತದೆ. ಇನ್ನು ದ ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತೇಳಿದೆ, ಕಾಂಟ್ ಅಂತ ಆಗುತ್ತೆ. ಸೊ ಕಾಂಟ್ ದೇ ಅಂತೇಳಿ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ರೆ ಇದಕ್ಕೂ ಕ್ವಶನ್ ಟ್ಯಾಗ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿಗೆ ಈ 33 ಕ್ವಶನ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಹೋಯಿತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 34, 34ನೇ ಕ್ವಶನ್ ಏನಾಗಿದೆ ನೋಡ್ರಿ, ರೀಡ್ ದ ಫಾಲೋವಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಕೇಳಿದ್ದಾನೆ. ಇವೆಂಟ್ಸ್ ತಕ್ಕ ಹಾಗೆ ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗಿದ್ದಾನೆ. ಸೊ ಹಾಗಾದರೆ ನೋಡ್ರಿ, ಫಸ್ಟ್ ಕಾಲಮ್ ಒಳಗೆ ಟೀಮ್ಸ್ಗಳನ್ನು ಕೊಟ್ಟಿದ್ದಾನೆ, ಅವ್ರು ಆಡಿರ್ತಕ್ಕಂಥ ಗೇಮ್ಗಳು ಕಾಲಮ್ ಕೊಟ್ಟಿದ್ದಾನೆ, ಅವ್ರು ಗೆದ್ದಿರುವಂಥದ್ದು, ಸೊ ಹಾಗೆ ಲಾಸ್ ಆಗಿರತಕ್ಕಂಥದ್ದು, ಹಾಗೆ ಅವ್ರು ಪಡೆದಿರ್ತಕ್ಕಂಥ ಪಾಯಿಂಟ್ಸ್ಗಳು, ರನ್ ರೇಟು, ಈ ಥರ ಒಂದಕ್ಕಿಂದಿಷ್ಟು ಕಾಲಮ್ಗಳನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ನೋಡಿಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಕೆಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ ಹಾಗಾದರೆ ಮುದ್ದು ವಿದ್ಯಾರ್ಥಿಗಳೇ, ವಿಚ್ ಟೀಮ್ ಹ್ಯಾಸ್ ದ ಹೈಯೆಸ್ಟ್ ರನ್ ರೇಟ್ ಅಂತ ಕೇಳಿದ್ದಾನೆ. ಹೈಯೆಸ್ಟ್ ರನ್ ರೇಟ್ ಅಂತ ಅಂದರೆ ರನ್ ರೇಟ್ ಕಾಲಮನ್ನು ನಾವು ನೋಡಬೇಕು. ವಿಚ್ ಟೀಮ್ ಅಂತಂದರೆ ಯಾವ ಟೀಮ್ ಆಗಿದೆ ಅಂತ ಕೇಳಿದ ನಾವು ಯಾವ ಟೀಮು ಹೈಯೆಸ್ಟ್ ರನ್ ರೇಟನ್ನು ಪಡ್ಕೊಂಡಿದೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಮುಂಬೈ ಇಂಡಿಯನ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದೇನಾಗಿರುತ್ತದೆ, ಹ್ಯಾಸ್ ದ ಹೈಯೆಸ್ಟ್ ರನ್ ರೇಟ್ ಅಂತ ಬರೀಬೇಕಾಗತ್ತೆ. ಯಾಕಂತಂದರೆ ಅವರು +2 ಅಂತೇಳಿ ಇದೆ ನೋಡಿರಿ, ಹೈಯೆಸ್ಟ್ ಅವ್ರದ್ದು ಇದೆಯಲ್ಲ, ಅದಕ್ಕೋಸ್ಕರ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಮುಂಬೈ ಇಂಡಿಯನ್ಸ್ ಅಂತ ಆಗ್ತಾ ಹೋಗ್ತದೆ. ಇನ್ನು ನೆಕ್ಸ್ಟ್ ಅದರೊಳಗೆ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾನೆ, ಹೌ ಮೆನಿ ಮ್ಯಾಚಸ್ ಹ್ಯಾಸ್ ರಾಯಲ್ ಚಾಲೆಂಜರ್ಸ್ ಪ್ಲೇಡ್ ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ರಾಯಲ್ ಚಾಲೆಂಜರ್ಸ್ ಅನ್ನುವಂಥದ್ದು ಏನಾಗಿದೆ, ಎಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ ಅಂತ ಕೇಳಿದ್ದಾರೆ ಅವರು. ಸೊ ಪ್ಲೇಡ್ ಅಂತೇಳಿ ಇದೆಯಲ್ಲ, ಅವರು ಎಷ್ಟು ಮ್ಯಾಚ್ಗಳು ಆಡಿದ್ದಾರೆ ಅಂತ ನೋಡ್ರಿ, ಅಲ್ಲಿ ಎಲ್ಲ ಟೀಮ್ಗಳು 5 ಮ್ಯಾಚಸ್ಗಳು ಆಡಿದ್ದಾವೆ. ಹಾಗೆ ರಾಯಲ್ ಚಾಲೆಂಜರ್ಸು ಕೂಡ 5 ಮ್ಯಾಚಸ್ ಆಡಾಗಿದೆ. ಸೊ ಹಾಗಾಗಿ ಇಲ್ಲಿ 5 ಮ್ಯಾಚಸ್ ಹ್ಯಾಸ್ ರಾಯಲ್ ಚಾಲೆಂಜರ್ಸ್ ಪ್ಲೇಡ್ ಅಂತ ಬರೆದ್ರೆ ಮುಗಿದು ಹೋಗ್ಬಿಡ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದುಬಿಟ್ಟು ನೇಮ್ ದ ಟೀಮ್ ದ್ಯಾಟ್ ಹ್ಯಾಸ್ ಲೋಯೆಸ್ಟ್ ರನ್ ರೇಟ್ ಅಂತ ಕೇಳಿದಾನೆ. ಹಾಗಾದರೆ ಸೊ ನೇಮ್ ದ ಟೀಮ್, ಆ ಟೀಮ್ ಹೆಸರನ್ನು ಬರಿಬೇಕಾಗ್ತದೆ. ಯಾವ ಟೀಮ್ನ ಹೆಸರು ಬರಿಬೇಕಂತಂದರೆ ಇಲ್ಲಿ ಲೋಯೆಸ್ಟ್ ರನ್ ರೇಟನ್ನು ಹೊಂದಿರತಕ್ಕಂಥ ಟೀಮು. ಹಾಗಾದರೆ ಇದರೊಳಗೆ ಲೋಯೆಸ್ಟ್ ಆಗಿರತಕ್ಕಂತಹ ರನ್ ರೇಟ್ ಹೊಂದಿರೋದು ಯಾವುದು, +0ದಲ್ಲಿರೋದು ಸನ್ರೈಸರ್ಸ್ ಹೈದರಾಬಾದ್. ಹಾಗಾಗಿ ಇದಕ್ಕೆ ಆನ್ಸರ್ ಸನ್ರೈಸರ್ಸ್ ಹೈದರಾಬಾದ್ ದ ಟೀಮ್ ದ್ಯಾಟ್ ಹ್ಯಾಸ್ ಅ ಲೋಯೆಸ್ಟ್ ರನ್ ರೇಟ್ ಅಂತೇಳಿ ಬರೆದ್ರೆ ಸಾಕಾಗ್ಬಿಡ್ತದೆ. ಅಪ್ಲಿಕೇಶನ್ ಲೆಟರ್ ಟು ಯುವರ್ ಪ್ರಿನ್ಸಿಪಾಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ರಿಸೀವ್ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಪ್ರೊವೈಡ್ ವ್ಯಾಲಿಡ್ ರೀಸನ್ ಅಂತ ಹೇಳ್ಬಿಟ್ಟು ನೀವೊಂದು ರೀಸನನ್ನು ಕೊಟ್ಟು ನಿಮ್ಮ TCನ ತರಿಸ್ಕೊಳ್ತಕ್ಕಂತಹ ಕೆಲಸಗಳನ್ನು ನೀವು ಮಾಡಲಿಕ್ಕೆ ನಿಮ್ಮ ಪ್ರಾಂಶುಪಾಲರಿಗೆ ಕೆಲವೊಂದಿಷ್ಟು ಲೆಟರ್ಗಳನ್ನು ಬರಿ ಅಂತೇಳಿ ಫಾರ್ಮಲ್ ಲೆಟರ್ ಕೊಟ್ಟಿದ್ದಾನೆ. ಅದಕ್ಕೆ ಮುಂದಿನ ವಿಡಿಯೋದೊಳಗೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಸ್ಗಳ ಫಾರ್ಮೇಟ್ ಏನಿದೆ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ, ಅಲ್ಲಿ ನೋಡ್ತಾ 36 ಕ್ವಶನ್ ಬಂದುಬಿಟ್ಟು ನೋಡಿ, ಅದರೊಳಗೆ A ಅಂತೇಳಿ ಕೊಟ್ಟವನ, ಅದು ನಿಮಗೆ ಬರಲಿಲ್ಲ ಅಂತಂದ್ರೆ ಅದರೊಳಗೆ B ಆಪ್ಷನ್ಸ್ ಅಂತೇಳಿ ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿರ್ತಾನೆ. ಸೊ ಹಾಗಾಗಿ ವಿರಾಜ್ ಹ್ಯಾಸ್ ಗಾನ್ ಟು ಅ ಬ್ಯಾಂಕ್ ಟು ಓಪನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಫಾರ್ ಹಿಮ್ಸೆಲ್ಫ್. He meets the manager of the bank in this regard. Write a dialogue between ವಿರಾಜ್ ಆ್ಯಂಡ್ ದ ಮ್ಯಾನೇಜರ್ ಅಂತ. ಅಂದರೆ ಇದರ ಅರ್ಥ ಏನು, ಮ್ಯಾನೇಜರ್ ಮತ್ತು ವಿರಾಜನ ಮಧ್ಯೆ ಒಂದು ಕಮ್ಯುನಿಕೇಷನ್ ಆಗುವಂಥ ರೀತಿಯೊಳಗೆ ನೀನೇ ಡೈಲಾಗ್ ರೈಟಿಂಗನ್ನು ಕ್ರಿಯೇಟ್ ಮಾಡುವಂತ ಹೇಳಿದ್ದಾನೆ. ಇದು ಡಿಫಿಕಲ್ಟ್ ಆಗ್ತಾ ಹೋಗ್ಬೋದು. ಅದರಲ್ಲೇ B ಇದೆ ನೋಡಿರಿ, ವೆರಿ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಡೈಲಾಗ್ ರೈಟಿಂಗನ್ನು ಕೊಟ್ಟಿರ್ತಾನೆ. ಸೊ ಅದನ್ನು ನೀವೇ ನೋಡಬೇಕು, ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಈಗ ಸ್ಟಾರ್ಟಿಂಗ್ ಒಳಗೆ ಪೇಷೆಂಟ್ ಬಂದಿರ್ತಾನೆ ಅಂತ. ಸೊ ಇಲ್ಲಿ ನೋಡಿರಿ, ಪೇಷೆಂಟ್ ಮತ್ತು ಒಬ್ಬ ಡಾಕ್ಟರ್ ಮಧ್ಯೆ ಕಮ್ಯುನಿಕೇಟ್ ಆಗ್ತಾ ಇದೆ. ಗ್ರೀಟಿಂಗ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಾಯ್ ಅನ್ನುವಂಥದ್ದು, ಗುಡ್ ಮಾರ್ನಿಂಗ್ ಅನ್ನುವಂಥದ್ದು, ಗುಡ್ ಈವ್ನಿಂಗ್ ಅನ್ನುವಂಥದ್ದು, ಗುಡ್ ಆಫ್ಟರ್ನೂನ್ ಹೀಗೇನಾರ ಬಂದರೆ ಅದಕ್ಕೆ ನಾವು ಗ್ರೀಟಿಂಗ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಡಾಕ್ಟರ್ ಹೇಳಿದ್ದಾನೆ, ಪೇಷೆಂಟು ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಿರ್ತಾನೆ. ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂತಿರ್ತಾನೆ. ಹಾಗಾಗಿ ನಾವೇನು ತುಂಬಬೇಕಲ್ಲಿ, ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂತ ಬರಿಬೇಕಾಗ್ತದೆ. ಇನ್ನು ಅದಕ್ಕೆ ರಿಪ್ಲೈ ಮಾಡಿದ್ದ್ಯಾರು, ಡಾಕ್ಟರ್. ಏನಂತ, ಗುಡ್ ಮಾರ್ನಿಂಗ್ ಅಂತಾನೆ. ಅಷ್ಟೇ ಅಲ್ಲ, ಎನ್ಕವರಿಂಗ್ ಅಂತ ಕೇಳಿರ್ತಾನೆ. ಎನ್ಕವರಿಂಗ್ ಅಂದರೆ ಏನಾಗಿದೆ ಅಂತ ಕೇಳಬೇಕಲ್ಲ ಅವನಿಗೆ. ಸೊ ಹಾಗಾಗಿ ಸೊ ಅವರು ವಾಟ್ ಹ್ಯಾಪನ್ಡ್ ಅಂತ ಕೇಳಿರ್ತಾನೆ. ಸೊ ಅಥವಾ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳಿರ್ತಾನೆ. ಸೊ ಅದಕ್ಕೆ ಪೇಷೆಂಟ್ ಹೇಳ್ತಾನೆ, ಡಾಕ್ಟರ್ ಐ ಆಮ್ ಸಫರಿಂಗ್ ಫ್ರಾಮ್ ಡ್ಯಾಶ್ ಅಂತ ಕೊಟ್ಟಾನೆ. ಇನ್ಫಾರ್ಮೇಷನ್ ಶೇರ್ ಮಾಡ್ಬೇಕು ಅವನಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು.
ಸೊ ಐ ಆಮ್ ಸಫರಿಂಗ್ ಫ್ರಮ್ ಡಿಸೀಸ್ ಅಂತ ಬರಿಬೋದು, ಫೆವರ್ ಅಂತ ಬರಿಬೋದು. ಸೊ ಹೀಗೆ ಸಾಕಷ್ಟು ಕೆಲವೊಂದಿಷ್ಟು ಕಾಯಿಲೆಗಳ ನೇಮ್ಗಳನ್ನು ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಟೇಕ್ ದಿಸ್ ಟ್ಯಾಬ್ಲೆಟ್ ಟ್ವೈಸ್ ಡೇ ಆಫ್ಟರ್ ಫುಡ್ ಫಾರ್ 2 days ಅಂತೇಳಿ ಅವ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾನೆ. ಅದಕ್ಕೆ ಪೇಷಂಟ್ ಏನಂತ ರಿಪ್ಲೈ ಮಾಡಬೇಕಾಗಿರುತ್ತೆ, ಗ್ರ್ಯಾಟಿಟ್ಯೂಡ್ ಆಗಿ ಹೇಳಬೇಕಾಗಿರುತ್ತೆ. ಗ್ರ್ಯಾಟಿಟ್ಯೂಡ್ ಅಂತಂದರೆ ಏನು, ಕೃತಜ್ಞತೆಗಳನ್ನು ಸಲ್ಲಿಸುವುದು. ಅದಕ್ಕೋಸ್ಕರ ಏನಂತ ಹೇಳಿರ್ತಾನೆ, ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳಿರ್ತಾನೆ. ಸೊ ಇಲ್ಲಿಗೆ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ಗಳನ್ನು ನೋಡ್ತಾ ಬಂದು ವಿದ್ಯಾರ್ಥಿಗಳೇ. ಸೊ ಇದೇ ರೀತಿಯಾಗಿ ಎನ್ಯುವಲ್ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ತಾ ಹೋಗ್ರಿ, ಭಯ ಇಲ್ಲದೆ ಎಲ್ಲ ಎಕ್ಸಾಮ್ಗಳನ್ನು ಫೇಸ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.